ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಟಿಫನ್ಗೆ ಅಥವಾ ಯಾರನ್ನ ಗೆಸ್ಟ್ಗಳು ಬಂದಾಗ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲಾಗಿ ಪನ್ನೀರ್ ರೆಸಿಪಿ ಹಾಗೆ ಪೂರಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ಎರಡರಲ್ಲಿ ವಿಶೇಷತೆ ಇದೆ. ಇದು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ಮಾಡಿರೋಂಥ ಪೂರಿ. ಹಾಗೆ ಪನ್ನೀರ್ ಗ್ರೇವಿ ಇದೆಯಲ್ಲ, ಇದು ನೀವು ಗೆಸ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಸೋಯಾಬೀನ್ ಇಂದ ಮಾಡಿರೋಂಥ ಪನ್ನೀರ್ ಇದು ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಪನ್ನೀರ್ ಮಾಡೋದು ಹೇಗೆ ಅಂತ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಮೊದಲಿಗೆ ನಾವು ಪೂರಿ ಹಿಟ್ಟು ರೆಡಿ ಮಾಡಿ ಇಟ್ಕೊಬೇಡೋಣ. ಅದು ನೆನೆಯಷ್ಟರಲ್ಲಿ ಗ್ರೇವಿ ಮಾಡ್ಕೊಳ್ಬೋದು. 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಮೈದಾ, ಹಾಗೆ ಸಕ್ಕರೆ ಸ್ವಲ್ಪ 1 ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಚಿರೋಟಿ ರವೆ ಇದೆ 1-2 ಸ್ಪೂನಷ್ಟು. ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬರೀ ಮೈದಾನೇ ಉಪಯೋಗಿಸ್ತೀವಿ ಅಂತಂದರೆ ಮೈದಾ ಹಿಟ್ಟು 1-2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಹಾಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಅಥವಾ ಇನ್ನು ಸ್ವಲ್ಪ ತೆಳ್ಳು ಕಲಿಸ್ಕೊಂಡು ಹೋಗಿ ಸ್ವಲ್ಪ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ. ನಾವು ಇದನ್ನು ಗ್ರೇವಿ ಮಾಡೋ ತನಕ ಒಂದು ಸೈಡ್ನಲ್ಲಿ ಕಲಸಿಟ್ಕೊಳ್ಳೋಣ. ಅಷ್ಟರಲ್ಲಿ ಗ್ರೇವಿ ಆಗೋಷ್ಟರಲ್ಲಿ ಒಂದು 15-20 ನಿಮಿಷದಷ್ಟು ಚೆನ್ನಾಗಿ ನೆನೆಯುತ್ತೆ. ನಿಮಗೆ ತುಂಬ ನಾದೋದಕ್ಕಾಗಲ್ಲ ಅಂದಾಗ ಈ ಪ್ರೊಸೀಜರ್ನ ಫಾಲೋ ಮಾಡಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ನಾದೋದಕ್ಕಿಂತ ಚೆನ್ನಾಗಿ ಬರುತ್ತೆ, ಕೈ ಕೂಡ ನೋವು ಬರೋದಿಲ್ಲ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅಥವಾ ತೇವದ ಬಟ್ಟೆ ಮುಚ್ಚಿಬಿಟ್ಟು ಎತ್ತಿಡೋಣ. ಈಗ ಪನ್ನೀರ್ ಗ್ರೇವಿ ಮಾಡ್ಕೊಳ್ತಿದ್ದೀನಿ. ಈಗ ಸೋಯಾಬೀನ್ಸ್ದು ಪನ್ನೀರ್ ಗ್ರೇವಿ ಇದು. ಸೋಯಾಬೀನ್ಸ್ ನೆನೆ ಹಾಕಿ ಹಾಲು ತೆಗ್ದು ಮಾಡಿರೋಂಥ ಪನ್ನೀರ್ ಇದು. ಹಾಗೆ 1 ಕ್ಯಾಪ್ಸಿಕಮ್ ಇದ್ರೆ ಸಾಕಾಗುತ್ತೆ. ಸ್ವಲ್ಪ ಹಸಿರು ಬಟಾಣಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಆಲೂಗೆಡ್ಡೆ ಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. 1 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ ಉಪಯೋಗಿಸ್ಕೊಳ್ಳಿ. 2 ಟೊಮೊಟೊ ಅದು ಸಾಕಾಗುತ್ತೆ. ಇದು ಮೊದಲನೇ ಪ್ಲೇಟು. ಇದರಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಈ ಥರ ಕ್ಯೂಬ್ಸ್ ರೀತಿ ಉಪಯೋಗಿಸ್ಕೊಂಡಿದ್ದೀನಿ. ಈರುಳ್ಳಿ ಒಳಭಾಗ ಏನಿದೆ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಬೆಣ್ಣೆ ಬೇಕಾಗುತ್ತೆ, ಅದೇ ಅಷ್ಟು, ಮತ್ತು ಪನ್ನೀರು. ಈ ಮೂರನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು 2ನೇ ಪ್ಲೇಟು. ಇದು ಮಸಾಲ ಫ್ರೈ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ. ಟೊಮೊಟೊ 2, ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜಾಪತ್ರೆ, ಕಲ್ಲುವು, ಹಾಗೆ ಲವಂಗ 4-5, 1 ಏಲಕ್ಕಿ, ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಉಪಯೋಗಿಸ್ಕೊಂಡಿದ್ದೀನಿ. ಇಷ್ಟನ್ನು ಒಂದೇ ಸಲ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಮಸಾಲ ರುಬ್ಕೋಬೇಕು. ಇದು ಒಗ್ಗರಣೆ ಹಾಕೊಳ್ಳೋದಕ್ಕೆ ಖಾರದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಕಸ್ತೂರಿ ಮೆಂತ್ಯ ಇದೆ, ಗರಂ ಮಸಾಲ ಪೌಡರು, ಹಳದಿ ಪೌಡರು, ಧನಿಯಾ ಪೌಡರ್ ಇದೆ, ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಮೊದಲಿಗೆ ಪನ್ನೀರ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಪನ್ನೀರನ್ನ ಈ ಥರ ಬೆಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಸೋಯಾಬೀನ್ಸ್ದು ಪನ್ನೀರ್ ಅಂತ ನಿಮ್ಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇತ್ತಲ್ಲ ಅದೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಇಲ್ಲೆಷ್ಟು ಫ್ರೈ ಮಾಡ್ತೀವೋ ಅಷ್ಟೇ, ನಾವು ಮತ್ತೆ ಇದನ್ನು ಜಾಸ್ತಿ ಬೇಯಿಸೋದಿಲ್ಲ. ಕ್ರಂಚಿಯಾಗಿ ಇರುತ್ತೆ ಕ್ಯಾಪ್ಸಿಕಮ್ಮು, ತುಂಬಾ ರುಚಿಯಾಗಿರುತ್ತೆ. ಫ್ರೈ ಮಾಡಿ ಅದನ್ನು ಕೂಡ ಪನ್ನೀರ್ ಜೊತೆಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಇದೇ ಪ್ಯಾನ್ಗೆ ಮಸಾಲೆ ರುಬ್ಕೋಬೇಕಾಗುತ್ತೆ. ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ತಕ್ಷಣ ನಾನು ಪ್ಲೇಟ್ನಲ್ಲಿ ತೋರಿಸಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಹಾಗೆ ಚಕ್ಕೆ, ಲವಂಗ ಎಲ್ಲನೂ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಮಸಾಲೆ ನೀವು ಫ್ರೈ ಮಾಡಿ ಹಾಕೋದ್ರಿಂದ ಗ್ರೇವಿ ಯಾವುದೇ ಮಾಡಿ ನೀವು ತುಂಬ ರುಚಿಯಾಗಿರುತ್ತೆ. ಹಾಗೆ ಈರುಳ್ಳಿ 1, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿ ವಾಸನೆ ಕೂಡ ಇರೋದಿಲ್ಲ ಈ ಥರ ಮಸಾಲ ಫ್ರೈ ಮಾಡಿ ನೀವು ರುಬ್ಬೋದ್ರಿಂದ. ಅಡುಗೆಗಳು ಕೂಡ ತುಂಬಾ ಬೇಗ ಪಟಾಪಟ ಅಂತೇಳಿ 4-5 ನಿಮಿಷದೊಳಗಡೆ ಗ್ರೇವಿನ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಈರುಳ್ಳಿ 1-2 ನಿಮಿಷದಷ್ಟು ಬಾಡಿಸ್ಕೊಳ್ಳಿ. ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಟೊಮೊಟೊ ಕೂಡ 1-2 ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ನಾನಿಲ್ಲಿ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಟೊಮೊಟೊ ಕೆಚಪ್ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದಿಲ್ಲ. ಈಗ ಟೊಮೊಟೊಗೆಲ್ಲ ಸ್ವಲ್ಪ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ. ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ನಿಮಗೆ ತುಂಬ ಗ್ರೇವಿ ಬೇಕಂದರೆ ಇನ್ನೂ ಕೂಡ 1-2 ಟೊಮೊಟೊನ ಹೆಚ್ಚಿಗೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಹಾರೋದಕ್ಕೆ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಟೊಮೊಟೊ ಎಲ್ಲ ಇರೋದ್ರಿಂದ. ರುಚಿ ಮಾತ್ರ ತುಂಬಾ ಅದು ಉರಿತಾ ಇದ್ದಂಗೆ ನಿಮಗೆ ಅಷ್ಟು ಪರಿಮಳ ಬರುತ್ತೆ, ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಪ್ಯಾನ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಗೆಯೇ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಹಸಿ ಬಟಾಣಿ, ಇದು ಬಟಾಣಿ ನಿಮ್ಗೆ ಇಷ್ಟ ಆದರೆ ಅಕಸ್ಮಾತ್ ಇದ್ದರೆ ಹಾಕ್ಕೊಳ್ಳಿ.
ಬಟಾಣಿನೂ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಅದು ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದು ಮಸಾಲ ಪೌಡ್ರ್ಗಳು ತೊಗೊಂಡಿದ್ದಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಅದು ಎಲ್ಲ ಮಸಾಲೆ ಪೌಡ್ರ್ಗಳನ್ನು ಒಂದೇ ಸಲ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇಮಿಡಿಯೇಟ್ ನೀವು ರುಬ್ಬಿರೋಂಥ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ನೀರು ಹಾಕಬೇಡಿ. 1-2 ನಿಮಿಷ ಲೋ ಫ್ಲೇಮ್ನಲ್ಲೇ ಮುಚ್ಚಿಡಿ. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಪರಿಮಳ. ನೋಡಿ 1-2 ನಿಮಿಷ ಆಗಿದೆ. ಈಗ ನಿಮಗೆ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೋದು. ಮತ್ತು ತರಕಾರಿಗಳೆಲ್ಲ ಬೇಯೋದಕ್ಕೆ ತುಂಬ ಸಮಯ ಬೇಕಾಗಲ್ಲ, ಹಾಗಾಗಿ ಗ್ರೇವಿನ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ. ತುಂಬ ನೀರು ಥರ ಮಾಡ್ಕೋಬೇಡಿ. ಇದು ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಅಥವಾ ಗೀ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ನಿಮಗೆ ಎಷ್ಟು ಹದ ಬೇಕು ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಜೊತೆ ಎಲ್ಲನೂ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಟೊಮೊಟೊನ ಉಪ್ಪು ಹಾಕಿದ್ವಿ, ಹಾಗಾಗಿ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ನಾವಿನ್ನು ಪನ್ನೀರು, ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡಬೇಕು, ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಪನ್ನೀರು ಕರ್ದಿರೋಂಥದ್ದು, ಹಾಗೆಯೇ ಕ್ಯಾಪ್ಸಿಕಮ್ಮು, ಈರುಳ್ಳಿ ಏನು ಫ್ರೈ ಮಾಡಿದ್ವಿ ಬೆಣ್ಣೆನಲ್ಲಿ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು 3-4 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಿ. ಕ್ಯಾಪ್ಸಿಕಮ್ ತುಂಬ ಸಾಫ್ಟ್ ಆಗಬಾರ್ದು, ಕ್ರಂಚಿ ಥರ ಇರಬೇಕು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೊನೆಯಲ್ಲಿ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದರೆ ಹಾಕ್ಕೊಳ್ಳಿ, ಅವಶ್ಯಕತೆ ಇದ್ದರೆ. ಅಕಸ್ಮಾತ್ ಇಷ್ಟ ಇಲ್ಲ ಅಂದರೆ ಅದನ್ನು ಹಾಕ್ಕೊಳ್ದಿರೋ ನಡೆಯುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕಸ್ತೂರಿ ಮೆಂತ್ಯ ಹಾಕೋಣ 1 ಸ್ಪೂನಷ್ಟು. ನಿಮ್ಗೇನಾದ್ರು ಅಕಸ್ಮಾತ್ ಹಸಿದು ಮೆಂತ್ಯ ಸೊಪ್ಪಿದೆ ಏನಾದರೆ ಒಗ್ಗರಣೆಗೆ ಬಟಾಣಿ ಒಗ್ಗರಣೆಗೆ ಹಾಕ್ತಿರಲ್ಲ ಅವಾಗೇನೆ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ. ಹಾಗೆಯೇ ಗ್ರೇವಿ ಕೂಡ ತಿಕ್ಕಾಗಿ ತುಂಬಾ ಚೆನ್ನಾಗಾಗಿದೆ. ನೋಡಿ ಈ ಥರ ಪನ್ನೀರೆಲ್ಲ ಈ ಗ್ರೇವಿನಲ್ಲಿ ಬೇಯೋದ್ರಿಂದ ಅದು ಉಪ್ಪು ಖಾರನೆಲ್ಲ ಎಳ್ಕೊಳ್ಳುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿ. ನಿಮಗೆ ಪನ್ನೀರ್ ಗ್ರೇವಿನಲ್ಲಿ ನೀವು ಹಾಲಿಂದ ಮಾಡ್ತಿರಲ್ಲ ಪನ್ನೀರು, ಅದಕ್ಕೂ ಇದಕ್ಕೂ ಏನು ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ವೆಜ್ ಪನ್ನೀರು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು, ಗೊತ್ತಾಗೋದೇ ಇಲ್ಲ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೋಯಾ ಬೀನ್ಸ್ ಪನ್ನೀರು ರೆಡಿ ಆಗಿದೆ, ಪನ್ನೀರ್ ಗ್ರೇವಿ. ನೋಡೋಲ್ಲ ಫ್ರೆಂಡ್ಸ್, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರಿಗೂ ಆರೋಗ್ಯಕರವಾದಂಥ ರೆಸಿಪಿ ಕೂಡ ಇದು. ತುಂಬ ದುಬಾರಿನೂ ಇಲ್ಲ. 2 ಇಡಿಯಷ್ಟು ನೀವು ಸೋಯಾ ಬೀನ್ಸ್ ಕಾಳು ನೆನೆ ಹಾಕ್ಕೊಂಡ್ರೆ ಆರಾಮಾಗಿ ನೀವು ಪನ್ನೀರ್ ಮಾಡ್ಕೊಳ್ಬೋದು. ಈ ಪನ್ನೀರ್ ಮಾಡಿ ಒಂದು 20 ದಿವಸ ಆಗಿದೆ, ಆದರೂ ಫ್ರೆಶ್ ಆಗಿದೆ. ಫ್ರೀಝರ್ನಲ್ಲಿ ಇಡಬೇಕು ಪನ್ನೀರ್ ಮಾಡಿದಾಗ, ಫ್ರಿಜ್ನಲ್ಲಿ ಇಟ್ಟರೆ ಅದು ಬುಸ್ಟ್ ಬಂದುಬಿಡುತ್ತೆ. ಈಗ ಗ್ರೇವಿ ಎಲ್ಲ ರೆಡಿಯಾಗಿದೆ, ಪನ್ನೀರ್ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಪೂರಿ ಮಾಡ್ಕೊಳ್ಳೋಣ. ಪೂರಿ ಹಿಟ್ಟು ಕೂಡ ಸ್ವಲ್ಪ ಈಗ ಪನ್ನೀರ್ ಗ್ರೇವಿ ಆಗೋ ತನಕ ನೆಂದಿದೆ. ಕೊನೆಯಲ್ಲಿ ನೀವು ಈಗ ಪೂರಿ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾದೋದ್ರಿಂದ ಇನ್ನೂ ಸಾಫ್ಟಾಗಿ ಇಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕೆಳಗಡೆ ಒಂದು ಬಟ್ಟೆ ಹಾಕಿಬಿಟ್ಟು ತಟ್ಟೆನ ದಬಾಕಿದ್ದೀನಿ, ಯಾಕೆಂದರೆ ಜರುಗೋದಿಲ್ಲ, ತಟ್ಟೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೀವು ಚಪಾತಿ, ಪೂರಿಗೆ ಏನಾದ್ರು ಮಾಡೋದಿರೋ ಪರಾಟ ಏನೇ ಮಾಡಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ನೀವು ಪೂರಿನ ಒಂದೊಂದೇ ಸಿಂಗಲಾಗಿನ ಲಟ್ಟಿಸ್ಕೊಳ್ಬೋದು, ಅಥವಾ ಒಂದೇ ಚಪಾತಿ ಹಿಟ್ಟನ್ನು ಲಟ್ಟಿಸ್ಬಿಟ್ಟು 4-5 ಪೂರಿ ಕೂಡ ನೀವು ಮಾಡ್ಕೊಂಡು ಒಂದೇ ಸಲ ಮಾಡ್ಬೋದು. ಪೂರಿನ ಯಾವಾಗಲೂ ತುಂಬ ಹೊತ್ತು ನೀವು ಲಟ್ಟಿಸ್ಬಿಟ್ಟು ಇಟ್ಬಿಟ್ಟು ಫ್ರೈ ಮಾಡಬೇಡಿ, ಉಬ್ಬೋದಿಲ್ಲ. ಆದಷ್ಟು ಒಂದು 4-5 ಅಥವಾ 6 ಪೂರಿಗಳಷ್ಟೇ ಮಾಡಿಕೊಂಡು ಫ್ರೈ ಮಾಡಿ, ಮತ್ತೆ ಲೋ ಫ್ಲೇಮ್ ಮಾಡಿಬಿಟ್ಟು ಸ್ಟವ್ನ ಆಮೇಲೆ ಮತ್ತೆ ಲಟ್ಟಿಸ್ಕೊಂಡು ಪೂರಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ 10-15 ಪೂರಿ ಮಾಡಿಬಿಟ್ಟು ಒಂದು ಸಲ ನೀವು ಫ್ರೈ ಮಾಡೋದಕ್ಕೆ ಹೋದರೆ ಎಣ್ಣೆನಲ್ಲಿ ಉಬ್ಬೋದಿಲ್ಲ ಅವು. ಹಾಗಾಗಿ ಎಷ್ಟು ಬೇಕೋ ಒಂದು 5-6 ಮಾಡ್ಕೊಂಡು ಪೂರಿ ಮಾಡ್ಕೋಬೇಕಾಗತ್ತೆ. ನಾನು ಈ ಥರ ಒಂದು ಚಪಾತಿ ಹಿಟ್ಟು ಥರ ಒಂದು ದಪ್ಪ ಉಂಡೆ ತೊಗೊಂಡು ಲಟ್ಟಿಸ್ಬಿಟ್ಟು ಈ ಥರ ಒಂದು ಬೌಲ್ನಿಂದ ಕಟ್ ಮಾಡ್ಕೊಳ್ತೀನಿ. ಒಂದೇ ಸೈಜಿನ ಪೂರಿ ಬೇಕು ಅಂದ ಕೂಡ ಈ ಪ್ರೊಸೀಜರ್ ತುಂಬಾ ಯೂಸ್ ಆಗುತ್ತೆ. ನೋಡಿ ಸೋಡಾ ಕೂಡ ಏನು ಹಾಕಿಲ್ಲ, ತುಂಬಾ ಚೆನ್ನಾಗಿ ಉಬ್ಬುತ್ತೆ, ಆರೋಗ್ಯವಾಗಿರುತ್ತೆ ಕೂಡ ಗೋಧಿ ಹಿಟ್ಟು. ಈಗ ಒಂದೇ ಚಪಾತಿ ಹಿಟ್ಟಿನಲ್ಲಿ ಒಂದೇ ಸಲಿಗೆ 3 ಪೂರಿ ಲಟ್ಟಿಸ್ಕೊಂಡೆ. ಈಗ ಸಿಂಗಲ್ ಉಂಡೆ ಮಾಡಿ ಕೂಡ ಲಟ್ಟಿಸ್ಕೊಳ್ಬೋದು, ಅದು ಕೂಡ ಚೆನ್ನಾಗೇ ಬರುತ್ತೆ. ಈಗ ಎಣ್ಣೆ ಕೂಡ ಒಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ಪೂರಿ ಹಾಕಬೇಕಾದಾಗ ಹೈ ಫ್ಲೇಮ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಳಿ. ನೋಡಿ ಈ ಚಿಕ್ಕ ಪೂರಿ, ಅದು ದೊಡ್ಡ ಪೂರಿ, ನಿಮಗೆ ಯಾವ ಪೂರಿ ಬೇಕೋ ಆ ಪೂರಿನ ಲಟ್ಟಿಸ್ಕೊಳ್ಳಿ ನಿಮ್ಮ ಸಮಯ ಇದ್ದಂಗೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆಯಾ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಿಟ್ಟು ಹಾಕಿದ ತಕ್ಷಣ ಎಣ್ಣೆಯಿಂದ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳಿ. ಈಗ ಪೂರಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಮೇಲೆ ಪ್ರೆಸ್ ಮಾಡಿಬಿಡಿದ್ರೆ ಈ ಥರ ಲೈಟಾಗಿ ಪ್ರೆಸ್ ಮಾಡಿ, ಅದೇ ನೀಟಾಗಿ ಉಬ್ಬುತ್ತೆ. ಇಲ್ಲಾಂದರೆ
ಒಂದು ಸೌಟ್ ತೊಗೊಂಡು ಪೂರಿ ಮೇಲೆ ಎಣ್ಣೆನ ಹಾಕೋದ್ರಿಂದ ಕೂಡ ಅದೇ ಎಣ್ಣೆನ ಬಾಣಲಿಲಿರೋದನ್ನ ಬಿಸಿ ಬಿಸಿ ಎಣ್ಣೆ ಹಾಕಿದ ತಕ್ಷಣ ಅವಾಗೂ ಕೂಡ ಉಬ್ಬುತ್ತೆ. ಈ ಟಿಪ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹೊಸಬ್ರು ಯಾರನ್ನ ಟ್ರೈ ಮಾಡೋದಿದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೇ ಹೇಳಿದೆ. ನಿಮಗೆ ಅಭ್ಯಾಸ ಇದ್ದರೆ 2-3 ಪೂರಿಗಳನ್ನ ಒಂದೊಂದೇ ಸಲ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸಿಂಗಲ್ ಪೂರಿಗಳು ಒಂದೊಂದನ್ನೇ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು. ಪೂರಿ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ, ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ. ನೋಡಿ, ಸೋಡಾ ಕೂಡ ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಉಬ್ತಾ ಇದ್ದಾವೆ ಪೂರಿ. ತಿನ್ನೋ ಕೂಡ ರುಚಿಯಾಗಿ ಚೆನ್ನಾಗಿರ್ತವೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೂರಿಗಳಾದವು ಅಂತೇಳಿ. ನಮ್ಮದು ಮಸಾಲ ಗ್ರೇವಿ ಕೂಡ ರೆಡಿಯಾಗಿದೆ, ಪನ್ನೀರ್ ಮಸಾಲ, ಹಾಗೆ ಪೂರಿ ಕೂಡ ರೆಡಿಯಾಗಿದೆ. ನಿಮ್ಗೆ ಯಾವಾಗ ಬೇಕಾದ್ರೂ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಜಾಸ್ತಿ ಮಸಾಲ ಐಟಮ್ಸ್ ಕೂಡ ಇಲ್ಲ, ಎಲ್ಲ ಮನೇಲಿರೋಂಥ ಐಟಮ್ಸ್ಗಳೇ ಬಳಸಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಪೂರಿ ಕೂಡ ಬಿಸಿ ಬಿಸಿಯಾಗಿದೆ, ಹೊಗೆ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಗ್ರೇವಿ ಜೊತೆ ತಿನ್ನೋದಕ್ಕಂತೂ ಬಾಯಿ ನೀರು ಬರ್ತಿದೆ, ಅಷ್ಟೊಂದು ರುಚಿಯಾಗಿರುತ್ತೆ. ಆ ಕ್ಯಾಪ್ಸಿಕಮ್ ಕ್ರಂಚಿ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿದೆ ತಿನ್ನೋದಕ್ಕೆ. ಪನ್ನೀರ್ ಕೂಡ ಸಾಫ್ಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರೋದ್ರಿಂದ ತಿನ್ನೋದಕ್ಕೆ ಒಂದು ಮಜವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ನೀವು ಕೂಡ ಮನೇಲಿ ಒಂದ್ಸಲ ಖಂಡಿತವಾಗೂ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನೀವು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು.